ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು. ಸೊ ಸ್ಟೂಡೆಂಟ್ಸ್, ನೀವೆಲ್ಲ ಫಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಯಾವಾಗ ರಿಲೀಸ್ ಮಾಡುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಲ್ವಾ. ಸೊ ಈಗ ಕೊನೆಗೂ ನಿಮ್ಗೆ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡಿದರೆ ಅದರಲ್ಲಿರುವಂತಹ ಎಲ್ಲ ಪಾಯಿಂಟ್ಸ್ ಅನ್ನ, ಅದರಲ್ಲಿ ಕೊಟ್ಟಿರುವಂತಹ ಎಲ್ಲ ಇನ್ಫಾರ್ಮೇಶನ್ ಅನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಕೆಲವೊಂದಿಷ್ಟು ಡೌಟ್ಸ್ ಅನ್ನ ಕೇಳ್ತಿದ್ದೀರಲ್ವಾ, ಖಂಡಿತವಾಗ್ಲೂ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KA ವೆಬ್ಸೈಟ್ ಬಂದು ನೀವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ UGCET 2025 ಪ್ರಥಮ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ಇದೆ. ಈಗಾಗಲೇ ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡಿರುವಂತದ್ದು. ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಗೆ ನೀವೆಲ್ಲ ಡೀಟೇಲ್ಸ್ ಅನ್ನ ಕೊಟ್ಟು ಲಾಗಿನ್ ಆಗಿದ್ದ ಆದ್ಮೇಲೆ 750 ರೂಪೀಸ್ ಅನ್ನ ಪ್ರತಿಯೊಬ್ಬರು ಮ್ಯಾಂಡೇಟರಿ ಪೇ ಮಾಡಲೇಬೇಕು. ಫೀಸ್ ಪೇ ಮಾಡಿದಾದ್ಮೇಲೆ ಅಲ್ಲಿ ನಿಮ್ಗೆ ಕಾಲೇಜಸ್ ಶೋ ಆಗುತ್ತೆ. ಶೋ ಆಗ್ತಿರುವಂತಹ ಕಾಲೇಜಸ್ ಅನ್ನ ಆಪ್ಷನ್ ಎಂಟ್ರಿ ಆದ್ರೆ ಮಾಡ್ಕೋಬಹುದು. ಓಕೆನಾ? ಈಗ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಏನು, ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಕೊಡ್ತಾರ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ಕ್ಲಿಯರ್ ಆಗಿ ಕೊಟ್ಟಿರುವಂತದ್ದು. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ನಿಮ್ಗೆ ಒಂದು ಕಂಪ್ಲೀಟ್ ಸ್ಕೆಡ್ಯೂಲ್ ಬರುವಂತದ್ದು. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಅಂತ ಇದೆ. ಓಕೆನಾ? ಇಲ್ಲಿ ನೀವು ನೋಡಿ, ಆಪ್ಷನ್ ಎಂಟ್ರಿ ಕಮೆನ್ಸ್ಡ್ ಆನ್ ದ ಈವ್ನಿಂಗ್ ಆಫ್ 8/7/2025. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದ ಆಪ್ಷನ್ಸ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್ ಅದ ಇದೆ. ಈಗಾಗಲೇ ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ನಿನ್ನೆ ಆಕ್ಟಿವೇಟ್ ಮಾಡಿರುವಂತದ್ದು. ಆಪ್ಷನ್ ಎಂಟ್ರಿ ಲಿಂಕ್ ಗೆ ಈಗಾಗಲೇ ನೀವೆಲ್ಲಾನು ಫೀಸ್ ಅನ್ನ ಪೇ ಮಾಡ್ಕೊಂಡು, ಫೀಸ್ ಪೇ ಮಾಡಿದ ಆದ್ಮೇಲೆ ನೀವು ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು. ಓಕೆನಾ? ಅಲ್ಲಿ ಯಾವ್ಯಾವ ಕೋರ್ಸಸ್ ಶೋ ಆಗ್ತಿದಾವೆ, ಯಾವ್ಯಾವ ಕಾಲೇಜಸ್ ಶೋ ಆಗ್ತಿದಾವೆ, ನಿಮ್ಗೆ ಯಾವ್ಯಾವ ಕಾಲೇಜಸ್ ಬೇಕು, ನಿಮ್ಗೆ ಯಾವ್ಯಾವ ಕೋರ್ಸಸ್ ಬೇಕು, ಎಲ್ಲಾನು ಸಹ ನೀವು ನೀಟಾಗಿ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡು ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡ್ಕೋಬಹುದು. ಎಲ್ಲಿಯ ತನಕ ಮಾಡ್ಕೋಬಹುದು, ಲಾಸ್ಟ್ ಡೇಟ್ ಏನು ಅಂತ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. 15/7/2025 ಅಪ್ ಟು 11:59 PM ಅಂತ ಇದೆ. 15ನೇ ತಾರೀಕು ರಾತ್ರಿ ನೀವು 11:59 ವರೆಗೂ ಸಹ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋಬಹುದು. ಓಕೆನಾ? ಸೊ ಹಾಗಾಗಿ ಸ್ಟೂಡೆಂಟ್ಸ್ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಪ್ರಿಫರೆನ್ಸ್ ಏನ್ ಕೊಡ್ತೀರಾ, ಪ್ರಿಯಾರಿಟಿ ನಂಬರ್ಸ್ ಏನ್ ಕೊಡ್ತೀರಾ, ಅದು ತುಂಬಾನೇ ಮ್ಯಾಟರ್ ಆಗುತ್ತೆ. ಸ್ವಲ್ಪ ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ನೋಡಿ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವುಡ್ ಬಿ ಪಬ್ಲಿಷ್ಡ್ ಆಫ್ಟರ್ 3 days ಫ್ರಮ್ ದ ಲಾಸ್ಟ್ ಡೇಟ್ ಫಿಕ್ಸ್ಡ್ ಟು ದ ಎಂಟರ್ ದ ಆಪ್ಷನ್ಸ್ ಅಂತ ಇದೆ. ಈಗ ಇಲ್ಲಿ KA ಅವರು ಕೊಟ್ಟಿರುವಂತಹ ಪ್ರಕಾರ 15ನೇ ತಾರೀಕು ಏನಾದ್ರೂ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕ್ಲೋಸ್ ಮಾಡಿದ್ರೆ ಅದಾದ್ಮೇಲೆ ನೆಕ್ಸ್ಟ್ ಒಂದು 3 days ಗೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ಇಲ್ಲ ಅಂತಂದ್ರೆ ಈಗ ಆಪ್ಷನ್ ಎಂಟ್ರಿ ಲಿಂಕ್ ಏನ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಏನಾದ್ರೂ ಮುಂದಿನ ದಿನಗಳಲ್ಲಿ 15ನೇ ತಾರೀಕು ಇರೋದು 17ನೇ ತಾರೀಕುವರೆಗೂ ಇಫ್ ಇನ್ ಕೇಸ್ ಏನಾದ್ರೂ ಎಕ್ಸ್ಟೆಂಡ್ ಮಾಡಿದ್ರೆ ಮತ್ತೆ ಅಲ್ಲಿಂದ ಒಂದು 3 days ಆದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುವಂತದ್ದು. ಓಕೆನಾ? ಈ ರೀತಿ ಪ್ರೊಸೀಜರ್ ಆದ್ರೆ ಇರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದ್ರೆ ಏನು ಅಂತಂದ್ರೆ, ಈಗ ನೀವೇನೊಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ ಆದ್ಮೇಲೆ ನಿಮಗೆ ಇಂತಹ ಕಾಲೇಜ್ ಸಿಗಬಹುದು ಅಂತ ಹೇಳ್ಬಿಟ್ಟು ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಬರುತ್ತೆ. ಅದು ಫೈನಲ್ ರಿಸಲ್ಟ್ ಅಲ್ಲ. ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿಗೆ ನಿಮ್ಗೆ ಇಂತಹ ಕಾಲೇಜಲ್ಲಿ ಇಂತಹ ಸೀಟ್ ಸಿಗಬಹುದು ಅಂತ ಹೇಳ್ಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಒಂದು 3 days ವರೆಗೂ ನಿಮ್ಗೆ ಟೈಮ್ ಅನ್ನ ಕೊಡ್ತಾರ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಈಗ ಮಾಡಿರುವಂತಹ ಎಲ್ಲಾ ಆಪ್ಷನ್ ಎಂಟ್ರಿ ಕಾಲೇಜಸ್ ಇರುತ್ತೆ. ಇಲ್ಲ ನೀವು ಹೊಸದಾಗಿ ಆಡ್ ಮಾಡ್ಕೊ ಬಂದ್ರೆ ಹೊಸದಾಗೂ ಸಹ ಕಾಲೇಜಸ್ ನ ಆಡ್ ಮಾಡ್ಕೋಬಹುದು, ಮಾಡಿಫಿಕೇಶನ್ ಮಾಡ್ಕೋಬಹುದು, ಚೇಂಜಸ್ ಮಾಡ್ಕೋಬಹುದು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನಿಮ್ಗೆ ಯಾವ್ದೊಂದು ಸೀಟ್ ಅಲಾಟ್ ಆಗುತ್ತೆ, ಅದು ನಿನಗೆ ಇಷ್ಟ ಇಲ್ವೋ, ಇಲ್ಲ ಅಂತಂದ್ರೆ ನಾನು ಇನ್ನೂ ಒಳ್ಳೆ ಕಾಲೇಜಸ್ ಆಡ್ ಮಾಡಬೇಕು ಅಥವಾ ನಾನು ಬೇರೆ ಕಾಲೇಜಸ್ ಅನ್ನ ತೆಗೆದು ಬಿಡಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನಿಮ್ಗೆ 3 days ಟೈಮ್ ಆದ್ರೆ ಕೊಡ್ತಾರೆ. ಓಕೆನಾ? ಒಂದು ನೀವು ಅದನ್ನ ರಿಅರೇಂಜ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕಾಗ್ಲಿ ಆ 3 days ಕೊಡ್ತಾರೆ. ಮತ್ತೆ ಒಂದು ಯಾವಾಗ ಆಪ್ಷನ್ ಎಂಟ್ರಿ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ ಒಂದು 3 days ಆಗಿದ್ದ ಆದ್ಮೇಲೆ ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಓಕೆನಾ? ಇಷ್ಟು ಫಸ್ಟ್ ರೌಂಡ್ ಕಂಪ್ಲೀಟ್ ಸ್ಕೆಡ್ಯೂಲ್ ಅಲ್ಲಿ ಕೊಟ್ಟಿರುವಂತದ್ದು. ಸಿಂಪಲ್ ಕಾನ್ಸೆಪ್ಟ್ ಇಷ್ಟೇ ನೋಡಿ, ನಿಮ್ಮ ಮೈಂಡ್ ಅಲ್ಲಿ ಇಷ್ಟೇ ಅರ್ಥ ಮಾಡ್ಕೋಬೇಕು. KCET ವಿದ್ಯಾರ್ಥಿಗಳು ಜಸ್ಟ್ ಈಗ ಆಪ್ಷನ್ ಎಂಟ್ರಿ ಲಿಂಕ್ ಈಗಾಗಲೇ ಬಿಟ್ಟಿರುವಂತದ್ದು. ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಏನ್ ಮಾಡ್ತೀರಾ, ಕ್ಲಿಕ್ ಮಾಡ್ಬಿಟ್ಟು 750 ರೂಪೀಸ್ ಫೀಸ್ ಅನ್ನ ಪೇ ಮಾಡ್ಕೊಂಡು ಅಲ್ಲಿ ಕಾಲೇಜಸ್ ಶೋ ಆಗ್ತಿರುತ್ತೆ, ಕೋರ್ಸಸ್ ಶೋ ಆಗ್ತಾ ಇರುತ್ತೆ. ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವೆಲ್ಲ ಕಾಲೇಜಸ್ ಆಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀರಾ. ಎಲ್ಲ ಕಾಲೇಜಸ್ ಅನ್ನ ಆಡ್ ಮಾಡಿ, ಬೇಕಿರುವಂತ ಕಾಲೇಜಸ್ ಅನ್ನ ಆರ್ಡರ್ ವೈಸ್, ಪ್ರಿಯಾರಿಟಿ ವೈಸ್ ನಿಮ್ಗೆ ಎಲ್ಲಾ ಕಾಲೇಜಸ್ ಯಾವ್ಯಾವ ಬೇಕು ಎಲ್ಲಾ ಕೋರ್ಸಸ್ ಗಳು ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ಆಪ್ಷನ್ ಎಂಟ್ರಿ ಈಗ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಇದಕ್ಕೆ 15ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿರುವಂತದ್ದು. ಆ ಲಿಂಕ್ ಕ್ಲೋಸ್ ಆಗಿದ್ದ ಆದ್ಮೇಲೆ 3 days ಆದ್ಮೇಲೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಅಂದ್ರೆ ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಇಂತಹ ಕಾಲೇಜಲ್ಲಿ ಇಂತಹ ಕೋರ್ಸ್ ಸೀಟ್ ಸಿಗಬಹುದು ಅಂತ ಅಷ್ಟೇ, ಅದು ಫೈನಲ್ ರಿಸಲ್ಟ್ ಅಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೀವೇನೊಂದು ಈಗ ಮಾಡಿರುವಂತಹ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಮಾಡ್ಕೋತೀರಾ, ಮಾಡಿಫಿಕೇಶನ್ಸ್ ಮಾಡ್ಕೋತೀರಾ, ಆಗ ಏನೊಂದು ಫೈನಲೈಸ್ ಮಾಡ್ತೀರಾ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ. ಅದು ಅದಾದ್ಮೇಲೆ ನೆಕ್ಸ್ಟ್ 3 days ಗೆ ನಿಮ್ಗೆ ಒಂದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದು. ಓಕೆನಾ? ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿ ಫೀಸ್ ನ ಪೇ ಮಾಡೋದು ಮತ್ತೊಂದು ಇರುತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಆದ್ರೆ ಮಾಡ್ತೀನಿ. ಓಕೆನಾ? ಫೈನಲಿ ನಿಮ್ಗೆ ಫಸ್ಟ್ ರೌಂಡ್ ಕಂಪ್ಲೀಟ್ ಸ್ಕೆಡ್ಯೂಲ್ ರಿಲೀಸ್ ಮಾಡಿರುವಂತದ್ದು. ತುಂಬಾ ಸ್ಟೂಡೆಂಟ್ಸ್ ಯಾವಾಗ ಅಂತ ಕೇಳ್ತಿದ್ರೆ KA ಕಡೆಯಿಂದ ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಜೊತೆಗೆ ನಿಮ್ಗೆ ಮೊದಲ ಸುತ್ತಿನ ಆಯ್ಕೆಗಳ ಆದ್ಯತೆಯ ಕ್ರಮದಲ್ಲಿ ನಮೂದು ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ರೆ ಅದನ್ನ ಬೇಕಿದ್ರೆ ಓದ್ಕೊಳ್ಳಿ. ಜೊತೆಗೆ ನಿಮ್ಗೆ ಒಂದು ಫೀಸ್ ಇದ್ರ ಕೊಟ್ಟಿರುವಂತದ್ದು. ಶುಲ್ಕ ರಚನೆ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಬಿ ಫಾರ್ಮ್, ಫಾರ್ಮ್ ಡಿ, ಫಾರ್ಮ್ ಸೈನ್ಸ್ ಕೋರ್ಸ್ ಗಳಿಗೆ ನಿಮ್ಗೆ ಒಂದು ಫೀಸ್ ಸ್ಟ್ರಕ್ಚರ್ ಅನ್ನು ಸಹ ತಾತ್ಕಾಲಿಕ ಟೆಂಪರರಿ ಕೊಟ್ಟಿರುವಂತದ್ದು. ಓಕೆನಾ? ಇಷ್ಟರಲ್ಲಿ ಈಗ ನಿಮ್ಗೆ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇರ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಯಾಕಂತ ಅಂದ್ರೆ ಈಗ ನಿಮ್ಗೆ ಒಂದಿಷ್ಟು ಡೌಟ್ಸ್ ಆದ್ರೆ ಬರ್ತಾವ. ಆ ಡೌಟ್ಸ್ ಈಗ ಏನಿರುತ್ತೆ ಕಮೆಂಟ್ ಅನ್ನ ಮಾಡಿ, ನಾನು ಆದಷ್ಟು ಬೇಗ ರಿಪ್ಲೈ ಅನ್ನ ಕೊಡ್ತೀನಿ. ಅದು ನಿಮ್ಮ
ನಿಮ್ಮ ಒಂದು ಕೌನ್ಸಿಲಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋಸ್ ಅನ್ನ ಖಂಡಿತವಾಗ್ಲೂ ಕೊಡ್ತಾ ಇರ್ತೀನಿ. ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.